ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ, ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ಬರುತ್ತೆ. ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ರಾಹು ಇರೋದ್ರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೃತ್ತಿಯಲ್ಲಿ ಬೆಳವಣಿಗೆಯನ್ನು ನೀವು ನೋಡಬಹುದು. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಚತುರ್ಥ ಭಾವದಲ್ಲಿ ಶನಿ ಜುಲೈ 26ರಿಂದ ವಕ್ರಿಯಾಗಿರೋದ್ರಿಂದ ಆಸ್ತಿ ವಿಚಾರದಲ್ಲಿ ವಿಳಂಬವಾಗಬಹುದು ಮತ್ತು ತಾಯಿಯ ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಮತ್ತು ಈ ಸಮಯದಲ್ಲಿ ಹೊಸ ವಾಹನ ಖರೀದಿ ಮಾಡಬೇಕು ಅಂತಲೂ ನೀವು ಯೋಚನೆ ಮಾಡೋದು ನೀವು ಅವಾಯ್ಡ್ ಮಾಡಬೇಕು. ಮತ್ತು ರಿಯಲ್ ಎಸ್ಟೇಟ್ ವಿಚಾರದಲ್ಲಿನೂ ಅಷ್ಟೇ ನಿರ್ಧಾರಗಳನ್ನು ನೀವು ಮುಂದೂಡೋದು ತುಂಬಾ ಮುಖ್ಯ ಆಗುತ್ತೆ. ಆಗಸ್ಟ್ 2ರಂದು ಕುಜ ಬಂದು ಷಷ್ಠಮ ಭಾವದಿಂದ ಸಪ್ತಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ 7ನೇ ಮನೆಯಲ್ಲಿ ಕುಜ ಸಂಚಾರವನ್ನು ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಕುಜನ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ನಿಮಗೆ ಈ ಸಮಯದಲ್ಲಿ ಅತಿ ಹೆಚ್ಚು ಕೋಪ ಬರಬಹುದು ಮತ್ತು ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಸಂಗಾತಿಯ ಜೊತೆ ಮಾತನಾಡುವಾಗಲೂ ಅಷ್ಟೇ ತಾಳ್ಮೆಯಿಂದ ನೀವು ಮಾತಾಡಬೇಕಾಗುತ್ತೆ. ಕೋಪ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಇರೋರಿಗೂ ಅಷ್ಟೇ ಪಾರ್ಟ್ನರ್ಸ್ ಜೊತೆ ಮಾತನಾಡುವಾಗ ಸ್ವಲ್ಪ ನಿಮ್ಮ ಕಮ್ಯುನಿಕೇಷನ್ಸಲ್ಲಿ ಸಹನೆ ಇರಬೇಕು ಮತ್ತು ತಾಳ್ಮೆಯಿಂದ ಯಾವುದೇ ವಿಷಯವನ್ನು ಬಗೆಹರಿಸ್ಕೊಳ್ಳಿ. ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಬಂದು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಶುಕ್ರ ಇಲ್ಲಿ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ ಮತ್ತು ಮೀನ ರಾಶಿಯಲ್ಲಿ ಉಚ್ಚನಾಗ್ತಾನೆ. ನಿಮ್ಮ ಕರ್ಮಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಕೆಲಸದಲ್ಲಿ ಇಲ್ಲಿ ಶುಕ್ರ ಹೇಗೆ ನಡ್ಕೊತಾನೆ ಅಂದರೆ ಬುಧನ ರೀತಿ. ಈ ಮನೆ ಬಂದು ಕನ್ಯಾ ರಾಶಿ ಬಂದು ಬುಧನ ಮನೆ ಅಲ್ವಾ, ಅದರಿಂದ ಶುಕ್ರ ಬಂದು ಬುಧನ ರೀತಿಯಲ್ಲೇ ನಡ್ಕೊತಾನೆ. ಕೆಲಸದಲ್ಲಿ ಸ್ಪಷ್ಟತೆ ಮತ್ತು ಜವಾಬ್ದಾರಿ ಹೆಚ್ಚಿರುತ್ತೆ. ಪ್ರತಿ ವಿವರಗಳನ್ನು ನಿರ್ವಹಣೆ ಮಾಡ್ತೀರಾ. ಅಂದರೆ ಆಫೀಸ್ನಲ್ಲಿ ಹಳೆಯ ಫೈಲ್ಸ್ಗಳು ಮತ್ತು ಕಂಪ್ಯೂಟರ್ ಡೇಟಾವನ್ನು ವ್ಯವಸ್ಥಿತವಾಗಿ ಜೋಡಿಸುವುದು. ಇದರಿಂದ ಎಲ್ಲರಿಗೂ ಕೆಲಸದಲ್ಲಿ ಸುಲಭವಾಗುತ್ತೆ. ಕೆಲಸವನ್ನು ಯೋಜನಾಬದ್ಧವಾಗಿ ಮಾಡುವುದು. ಪ್ರತಿದಿನದ ಕೆಲಸವನ್ನು ಟೈಮ್ ಟೇಬಲ್ ಪ್ರಕಾರವಾಗಿ ನೀವು ಮಾಡ್ತೀರಾ. ಯಾವ ಕೆಲಸಕ್ಕೆ ಜಾಸ್ತಿ ಸಮಯ ತಗೊಳ್ತಾ ಇದೆ ಅನ್ನೋದನ್ನು ನೀವು ಗುರುತಿಸಿ ವೇಗವಾಗಿ ಮುಗಿಸಲು ಹೊಸ ಸುಲಭದ ವಿಧಾನವನ್ನು ನೀವು ಕಂಡುಹಿಡಿತೀರಾ. ಮತ್ತು ಆಫೀಸ್ನಲ್ಲಿ ರಾಜಕೀಯ ನಡೆಯಬಹುದು. ನೀವೇನು ಮಾಡ್ತೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಚಾಣಕ್ಷತನದಿಂದ ನಿಭಾಯಿಸ್ತೀರಾ. ವಾದ ಮಾಡದೆ ಸಹನೆಯಿಂದ ಶಾಂತವಾಗಿ ಮಾತನಾಡ್ತೀರಾ. ಪರಿಸ್ಥಿತಿಯನ್ನು ಸರಿಪಡಿಸ್ತೀರಾ. ಮತ್ತು ಕೊಲೀಗ್ಸ್ ನಡುವೆ ಮುನಿಸಿದ್ದರೇನು ನೀವು ಮಧ್ಯಸ್ಥಿಕೆ ವಹಿಸಿ ಇಬ್ಬರನ್ನು ಒಟ್ಟುಗೂಡಿಸ್ತೀರಾ. ನಿರಂತರ ಪ್ರಯತ್ನದಿಂದ ಯಶಸ್ಸು ಬರುತ್ತೆ. ಮತ್ತು ಟೀಮ್ ವರ್ಕ್ ಮಾಡುವಾಗ ಎಲ್ಲ ಕೆಲಸವೂ ಪರ್ಫೆಕ್ಟಾಗಿ ಆಗಬೇಕು ಅಂತ ಪ್ರತಿ ಸಣ್ಣ ಸಣ್ಣ ಕೆಲಸಕ್ಕೂ ನೀವು ತಪ್ಪನ್ನು ಕಂಡುಹಿಡಿಯೋಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ತುಂಬ ಉಪಯುಕ್ತವಾದ ಖರ್ಚು ಮಾಡ್ತೀರಾ. ಅದರಿಂದ ನಿಮ್ಮ ಪ್ರತಿದಿನದ ಕೆಲಸ ತುಂಬ ಸುಲಭವಾಗಿ ಮುಗಿಸ್ತೀರಾ. ನೀವು ಶುಕ್ರ ಖರ್ಚನ್ನು ತರ್ತಾನೆ. ಆದರೆ ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿ ಬುಧನ ರಾಶಿಯಲ್ಲಿ ಇರೋದ್ರಿಂದ ತುಂಬ ಐಡಿಯಾ ಮಾಡಿ ನೀವು ಖರ್ಚು ಮಾಡ್ತೀರಾ. ಉಪಯುಕ್ತವಾದ ವಸ್ತುಗಳಿಗೆ ನೀವು ಖರ್ಚು ಮಾಡ್ತೀರಾ. ಅದರಿಂದ ನಿಮ್ಮ ದೈನಂದಿನದ ಕೆಲಸವು ತುಂಬ ಸುಲಭವಾಗಿ ಮುಗಿಯುತ್ತೆ. ಆ ಥರ ವಸ್ತು ನೀವು ಪರ್ಚೇಸ್ ಮಾಡ್ತೀರಾ. ಅದಕ್ಕೆ ಖರ್ಚು ಮಾಡ್ತೀರಾ ನೀವು. ಆದಾಯ ನಿಮ್ಮ ಪರಿಶ್ರಮದಿಂದ ಮಾತ್ರ ಬರುತ್ತೆ. ಕೆಲಸದಲ್ಲಿ ವರ್ಕ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಉದ್ಯೋಗ ಬದಲಾವಣೆಯ ಬಗ್ಗೆ ನೀವು ಯೋಚನೆ ಮಾಡಬೇಕಂದ್ರೆ ಆತುರನೇ ಪಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ಪ್ರಾಕ್ಟಿಕಲ್ ಹೆಜ್ಜೆ ಹಾಕಿ. ಜಾಯಿಂಟ್ ಫೈನಾನ್ಸ್ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಟ್ಯಾಕ್ಸಸ್ ಬಗ್ಗೆ ಅಥವಾ ನಿಮ್ಮ ಸಾಲಗಳ ಬಗ್ಗೆ ನೀವು ಗಮನ ವಹಿಸಬೇಕು. ಆತುರದಿಂದ ನೀವು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಈ ಸಮಯದಲ್ಲಿ. ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ ಬಂದು ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 5ನೇ ತಾರೀಕುವರೆಗೂ ಬುಧ ಸಪ್ತಮದಲ್ಲಿ ಇರ್ತಾನೆ.
ಆಗಸ್ಟ್ 5ರ ನಂತರ ಬುಧ ಕೂಡ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಸೂರ್ಯ ಮತ್ತು ಬುಧ ಒಂದೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಆಲೋಚನೆಗಳು ಹೆಚ್ಚಾಗಿ ಮಾನಸಿಕ ಆಯಾಸವಾಗಬಹುದು. ಮತ್ತು ಬುಧ ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಸಂಶೋಧನಾ ಮನೋಭಾವ ಬರುತ್ತೆ. ರಹಸ್ಯ ವಿಷಯಗಳಲ್ಲಿ ಅಥವಾ ಆಳವಾದ ಅಧ್ಯಯನದಲ್ಲಿ ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಈ ಸಮಯದಲ್ಲಿ ಇನ್ಶೂರೆನ್ಸ್ ಇಂದ ಹಣ ಬರೋದಿರಲಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ದುಡ್ಡು ಬರೋದಿರಲಿ, ಮತ್ತು ನಿಮ್ಮ ದುಡ್ಡು ಸ್ಟಕ್ ಆಗಿರುತ್ತೆ, ಯಾರೋ ತಗೊಂಡಿರ್ತಾರೆ, ಅದು ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತೆ ಈ ಸಮಯದಲ್ಲಿ. ಆಫೀಸ್ನಲ್ಲಿ ಇರಲಿ ಅಥವಾ ಮನೆಯಲ್ಲಿರಲಿ ಸಂವಹನದಲ್ಲಿ ಗೊಂದಲಗಳು ತರಬಹುದು. ಬುಧ ಅಷ್ಟಮದಲ್ಲಿ ಇರೋದ್ರಿಂದ ಆದರೆ ಮಾತನಾಡುವಾಗ ತಪ್ಪು ಕಲ್ಪನೆಗಳಿಗೆ ಅವಕಾಶನೇ ನೀಡಕ್ಕೆ ಹೋಗಬೇಡಿ. ನೀವು ಕೆಲಸದ ಒತ್ತಡವನ್ನು ಮ್ಯಾನೇಜ್ ಮಾಡ್ಕೋಬೇಕು. ನಿಮ್ಮ ಆದ್ಯತೆಯನ್ನು ನಿದ್ದೆಗೆ ನೀವು ನೀಡಬೇಕು. 8 ಅವರ್ ನೀವು ನಿದ್ದೆ ಮಾಡಲೇಬೇಕು. ಸಂಗಾತಿಯ ಜೊತೆ ಆಳವಾದ ಮಾತುಗಳಿಂದ ನಂಬಿಕೆ ಮತ್ತು ಬಂಧ ಇನ್ನೂ ಗಟ್ಟಿಯಾಗುತ್ತೆ. ನೀವು ಈ ಸಮಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯನ್ನು ನೀವು ಎದುರಿಸಬೇಕಾಗಬಹುದು. ನೀವು ಆದಷ್ಟು ಸಿಂಪಲ್ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಆಯಿಲಿ ಫುಡ್ ತಿನ್ನಕ್ಕೆ ಹೋಗ್ಬಿಡಿ. ಆಗಸ್ಟ್ 16ರ ನಂತರ ಸೂರ್ಯ ಬಂದು ನಿಮ್ಮ ರಾಶಿಯಿಂದ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ ತನ್ನ ಸ್ವಂತ ಮನೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಭಾಗ್ಯಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಗುರು ಅಸ್ತನಿಂದ ಹೊರಬಂದು ಉದಯವಾಗುತ್ತಾನೆ. ನಿಮಗೆ ನಿಮ್ಮ ರಾಶ್ಯಾಧಿಪತಿಯ ಗುರುವಿನ ಆಶೀರ್ವಾದ ಇರುತ್ತೆ. ನಿಮ್ಮ ಸಪ್ತಮ ಭಾವಾಧಿಪತಿಯಾದ ಬುಧ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ ಬರ್ತಾನೆ. ಸೂರ್ಯ ಭಾಗ್ಯಸ್ಥಾನಕ್ಕೆ ಪ್ರವೇಶ ಅರ್ಧ ತಿಂಗಳು ಆಗಸ್ಟ್ 16ನೇ ತಾರೀಕುವರೆಗೂ ನಿಮಗೆ ಮೆಂಟಲ್ ಸ್ಟ್ರೆಸ್ಸು, ಆಯಾಸ, ಕೆಲಸದಲ್ಲಿ ವಿಳಂಬ ಎಲ್ಲ ಆಗ್ತಾ ಇರುತ್ತೆ. ಆದರೆ ತಿಂಗಳ 16ರ ನಂತರ ನಿಂತಿರುವ ಕೆಲಸಗಳು ವೇಗ ಪಡೆಯುತ್ತೆ, ಅಡೆತಡೆಗಳೆಲ್ಲ ಬಗೆಹರಿಯುತ್ತೆ ಮತ್ತು ತಂದೆಯ ಜೊತೆಗಿನ ಸಂಬಂಧ ಇಂಪ್ರೂವ್ ಆಗುತ್ತೆ. ಮತ್ತು ಸೀನಿಯರ್ಸ್, ಮೆಂಟರ್ಸ್, ಬಾಸ್ ಕಡೆಯಿಂದ ಫುಲ್ ಬೆಂಬಲ ಸಿಗುತ್ತೆ ನಿಮಗೆ ಈ ಸಮಯದಲ್ಲಿ. ದೂರದ ಪ್ರಯಾಣ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ವಿದೇಶದಿಂದ ಅವಕಾಶಗಳು ಸಿಗಬಹುದು ಮತ್ತು ದೇವಸ್ಥಾನಗಳಿಗೆ ನೀವು ದರ್ಶನವನ್ನು ಪಡೆಯಲು ಪ್ರಯಾಣ ಪ್ಲ್ಯಾನ್ ಮಾಡಬಹುದು. ಆಗಸ್ಟ್ 22ರಂದು ಬುಧ ಭಾಗ್ಯಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ನಿಮ್ಮ ಸಪ್ತಮಾಧಿಪತಿ ಬುಧ ಸಂಗಾತಿ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಧಿಪತಿ ಬುಧ. ಈ ಬುಧ ಇಲ್ಲಿ ಏನು ಮಾಡ್ತಾನಂದರೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅಂದರೆ ಕ್ಲಾರಿಟಿ ತರಿಸ್ತಾನೆ. ಇಂಟರ್ವ್ಯೂ ಕೊಡೋರ್ಗು ತುಂಬ ಚೆನ್ನಾಗಿ ನಿರ್ವಹಿಸ್ತೀರಾ. ಹೊಸ ಬಿಸ್ನೆಸ್ ಕಾಂಟ್ರಾಕ್ಟ್ಸ್ಗಳ ಅವಕಾಶಗಳು ಬರುತ್ತೆ. ಒಟ್ಟಾರೆ ನಿಮಗೆ ಜಯ ಸಿಗುತ್ತೆ. ಸಮಾಜದಲ್ಲಿ ಕೀರ್ತಿ, ಗೌರವ ಮತ್ತು ಅಧಿಕಾರಗಳನ್ನು ಹೆಚ್ಚು ಮಾಡ್ತಾನೆ ಬುಧ. ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಸೂರ್ಯ ಬುಧ ಒಟ್ಟಿಗೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಶುಭವಾಗುತ್ತೆ ನಿಮಗೆ. ಪರಿಹಾರ ಬಂದು ಸೂರ್ಯ ತನ್ನದೇ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಸೂರ್ಯನಿಗೆ ಪ್ರತಿದಿನ ನಮಸ್ಕಾರಗಳನ್ನು ಮಾಡುತ್ತಾ ನೀರನ್ನು ಅರ್ಪಿಸಿ, ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ತಿಂಗಳ ಮಧ್ಯಭಾಗ 16ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆ ಅಗತ್ಯ. ಯಾವುದೇ ಹೊಸ ಕಾಂಟ್ರಾಕ್ಟ್ಗಳಿಗೆ ಸೈನ್ ಮಾಡೋದಕ್ಕೆ ನೀವು ಆತುರ ಪಡಬೇಡಿ. 16ನೇ ತಾರೀಕುವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಧನಸ್ಸು ರಾಶಿ ಮೂಲಾ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಭೂತ ವಾಸೋ ವಾಸುದೇವಃ ಸರ್ವಾಸು ನಿಲಯೋ ನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋ ತಾಪರಾಜಿತಃ. ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ದೂರವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ, ಅಡೆತಡೆಗಳನ್ನು ಕಡಿಮೆ ಮಾಡಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು.